ನೀವು ವೀಕ್ಷಣೆ ಮಾಡುತ್ತಿದ್ದೀರಾ ಜನಕನ್ನಡ TV1 ಯೂಟ್ಯೂಬ್ ಮಾಧ್ಯಮವನ್ನು. ನಿಮ್ಮ ಯೂಟ್ಯೂಬ್ ಮಾಧ್ಯಮದ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ. ಆತ್ಮೀಯ ಜನಕನ್ನಡ TV1 ಯೂಟ್ಯೂಬ್ ಚಾನಲ್ನ ಪ್ರಜ್ಞಾವಂತ ಪ್ರಬುದ್ಧ ಸಾಮಾಜಿಕ ಕಳಕಳಿಗಳಿಗೆ ಎಲ್ಲ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರಗಳು. ನಿಮ್ಮೆಲ್ಲರ ಅತ್ಯಂತ ನೆಚ್ಚಿನ ಜನಕನ್ನಡ TV1 ಯೂಟ್ಯೂಬ್ ಚಾನಲ್ ಪರವಾಗಿ ನಾನು ಶಿವಶಂಕರ್ ಡಿ ಐಹೊಳಿ, ನನ್ನೊಂದಿಗೆ ಜಗದೀಶ್ ಎಂ ಉಣಕಲ್ ಈ ವಿಶೇಷ ವರದಿಗೆ ಸ್ವಾಗತಿಸುತ್ತೇವೆ. ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಟ್ರಸ್ಟ್ ರಿಜಿಸ್ಟರ್ಡ್ ವತಿಯಿಂದ ಇಂದು ರವಿವಾರ ಮಾರ್ಚ್ 1, 2026ರಂದು ಧಾರವಾಡದ 11ನೇ ವಾರ್ಡಿನಲ್ಲಿರುವ ಸನ್ಮತಿ ನಗರ ಕಲ್ಯಾಣ ಸಂಸ್ಥೆ ಪದಾಧಿಕಾರಿಗಳ ಮತ್ತು 11ನೇ ವಾರ್ಡಿನ ನಿವಾಸಿಗಳ ಸಂಘಗಳ ಒಕ್ಕೂಟದ ಆಹ್ವಾನದ ಮೇರೆಗೆ ಸನ್ಮತಿ ನಗರದ ಪ್ರಕೃತಿ ಉದ್ಯಾನವನದಲ್ಲಿ ಆಯೋಜಿಸಲಾಗಿದ್ದ ನಾಗರಿಕರ ವಾರ್ಡ್ ಸಮಿತಿಗಳ ರಚನೆ ಕಾನೂನು ಅನುಷ್ಠಾನದ ಕುರಿತು ಜನಜಾಗೃತಿ ಸಭೆಯಲ್ಲಿ ಪಾಲ್ಗೊಂಡ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಟ್ರಸ್ಟ್ ಕಾರ್ಯದರ್ಶಿಗಳಾದ ಶ್ರೀ ಶಿವಶಂಕರ್ ಡಿ ಐಹೊಳಿ ಸಭೆಯಲ್ಲಿ ಪಾಲ್ಗೊಂಡಿದ್ದ ನಾಗರಿಕರಿಗೆ ಉಪನ್ಯಾಸ ನೀಡಿದರು ಮತ್ತು ನಂತರ ವಾರ್ಡ್ ಸಮಿತಿ ಕಾನೂನಿನ ಕುರಿತು ಮಾಹಿತಿಯುಳ್ಳ ಕರಪತ್ರಗಳನ್ನು ಹಂಚಲಾಯಿತು. ಉಪಾಧ್ಯಕ್ಷರಾದ ಶ್ರೀ ವಿನಾಯಕ್ ತಾಪಸ್ರವರು ಸಭೆ ಉದ್ದೇಶಿಸಿ ಮಾತನಾಡುತ್ತಾ, ಈಗಾಗಲೇ ಹಲವಾರು ವರ್ಷಗಳಿಂದ ನಿರಂತರವಾಗಿ ನಾಗರಿಕರ ವೇದಿಕೆಯಿಂದ ನಾಗರಿಕರ ಹಕ್ಕುವಾದ ವಾರ್ಡ್ ಸಮಿತಿಗಳ ರಚನೆಗಾಗಿ ಹೋರಾಟ ಮಾಡಿದರೂ ಮಹಾನಗರ ಪಾಲಿಕೆ ಆಯುಕ್ತರಿಂದ ವಾರ್ಡ್ ಸಮಿತಿಗಳ ರಚನೆಯ ಆಗದಿರುವ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಬೆಂಗಳೂರಿನ ಉಚ್ಚ ನ್ಯಾಯಾಲಯದ ಅಂದರೆ ಹೈಕೋರ್ಟ್ ಮೊರೆ ಹೋಗಲಾಗಿದೆ. ಆದ್ದರಿಂದ ಹುಬ್ಬಳ್ಳಿ ಧಾರವಾಡ ನಗರಾದ್ಯಂತ ವಾಸ ಮಾಡುವ ಎಲ್ಲ ನಾಗರಿಕರು ಸಹಕರಿಸಬೇಕು. ನ್ಯಾಯದ ಪರವಾಗಿರುವ ನಮ್ಮ ಟ್ರಸ್ಟ್ಗೆ ಜಯ ಸಿಕ್ಕೇ ಸಿಗುತ್ತದೆ. ಈ ನ್ಯಾಯಾಲಯದ ಹೋರಾಟಕ್ಕಾಗಿ ಅನೇಕ ಖರ್ಚು ವೆಚ್ಚಗಳನ್ನು ನಾಗರಿಕರಿಂದ ಸಂಗ್ರಹಿಸುತ್ತಿರುವ ಕಾರಣದಿಂದ ನಾಗರಿಕರು ಟ್ರಸ್ಟ್ನ ಅಧಿಕೃತ ಬ್ಯಾಂಕ್ ಅಕೌಂಟ್ಗೆ ಧನ ಸೇವೆ ಮಾಡುವ ಮೂಲಕ ಮತ್ತು ಈ ನಾಗರಿಕರ ಸಂವಿಧಾನಿಕ ಹಕ್ಕು ಸಂರಕ್ಷಣೆಯ ಸತ್ಕಾರ್ಯದಲ್ಲಿ ತನುಮನ ಧನ ಸೇವೆಯ ಮೂಲಕ ಬೆಂಬಲ ಸೂಚಿಸಿ ಸಹಕಾರ ನೀಡಬೇಕೆಂದು ವಿನಂತಿಸಿದರು. ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಟ್ರಸ್ಟ್ ರಿಜಿಸ್ಟರ್ ಉಪಾಧ್ಯಕ್ಷರಾದ ಶ್ರೀ ವಿನಾಯಕ್ ತಾಪಸ್, ಕಾರ್ಯದರ್ಶಿಗಳಾದ ಶ್ರೀ ಶಿವಶಂಕರ್ ಡಿ ಐಹೊಳಿ ಮತ್ತು ಸಹ ಕಾರ್ಯದರ್ಶಿಗಳಾದ ಶ್ರೀ ಜಗದೀಶ್ ಎಂ ಉಣಕಲ್ ಮತ್ತು ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳಾದ ಶ್ರೀ ಮೃತ್ಯುಂಜಯ ಮಲ್ಲಾಪುರ್ ಮತ್ತು ಶ್ರೀ ಕುಶಾಲ್ ಹಿರೇಮಠ್ ಭಾಗವಹಿಸಿದ್ದರು. ಸನ್ಮತಿ ನಗರ ಕಲ್ಯಾಣ ಸಂಸ್ಥೆಯಿಂದ ಪ್ರಕೃತಿ ಉದ್ಯಾನವನದಲ್ಲಿ ಉಚಿತವಾಗಿ ನಾಗರಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಏರ್ಪಡಿಸಲಾಗಿತ್ತು. ಹಾಗಿದ್ದರೆ ಬನ್ನಿ ಈ ಕುರಿತು ವರದಿಯನ್ನು ನೋಡೋಣ. ಪ್ರಜ್ಞಾವಂತ ಪ್ರೇಕ್ಷಕರೇ, ನಿಮ್ಮ ಪಾತ್ರ ಅತ್ಯಂತ ಮುಖ್ಯ. ಪ್ರೇಕ್ಷಕರೇ, ಕೇವಲ ನೋಡಿ ಮುಗಿಸಬೇಡಿ. ಈ ವಿಡಿಯೋ ಲಿಂಕನ್ನು ನಿಮ್ಮ ಸಮಾನ ಮನಸ್ಕ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ಅಭಿಯಾನಕ್ಕೆ ಕೈ ಜೋಡಿಸಲು ವಿವರಣೆಯಲ್ಲಿ ನೀಡಿರುವ ವಾಟ್ಸಪ್ ಗುಂಪಿನ ಮೂಲಕ ಸೇರಿ. ಇದೇ ಜವಾಬ್ದಾರಿಯುತ ಮಾಧ್ಯಮದ ಮನವಿ. ಮಾಧ್ಯಮ ಎಂದರೆ ಏನು? ಮಾಧ್ಯಮ ಎಂದರೆ ಮಾಹಿತಿ ನೀಡುವ ಸಾಧನ ಮಾತ್ರವಲ್ಲ, ಸತ್ಯದ ದೀಪ, ನ್ಯಾಯದ ಧ್ವನಿ, ಸಮಾಜದ ನೈತಿಕ ದಿಕ್ಸೂಚಿ. ಈ ಜವಾಬ್ದಾರಿಯನ್ನು ಜನಕನ್ನಡ TV1 ಇನ್ನಷ್ಟು ದೃಢವಾಗಿ ನಿರ್ವಹಿಸಲಿ ಎಂಬುದೇ ನಮ್ಮ ಅಪೇಕ್ಷೆ. ನಮ್ಮೊಂದಿಗೆ ಸಂಪರ್ಕಿಸಿ. ಶಿವಶಂಕರ್ ಡಿ ಐಹೊಳಿ 6363107122, ಲಿಂಗರಾಜ್ ಧಾರವಾಡ ಶೆಟ್ಟರ್ 9448590345, ಜಗದೀಶ್ ಎಂ ಉಣಕಲ್ 9611863729 ಈ ವಾಟ್ಸಪ್ ಸಂಖ್ಯೆಗಳಿಗೆ ಸಂದೇಶ ಕಳಿಸುವ ಮೂಲಕ ಸಂಪರ್ಕಿಸಿ. ನಿಮ್ಮ ಬೆಂಬಲ ಬೇಕು. ಸಬ್ಸ್ಕ್ರೈಬ್ ಮಾಡುವ ಮೂಲಕ, ಶೇರ್ ಹಾಗೂ ಕಮೆಂಟ್ ಮಾಡುವ ಮೂಲಕ, ಬೆಲ್ ಐಕಾನ್ ಒತ್ತುವ ಮೂಲಕ ಸಬ್ಸ್ಕ್ರೈಬ್ ಆಗಿ ಜನಕನ್ನಡ TV1 ಬೆಂಬಲಿಸಿ. ಜನಕನ್ನಡ TV ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿ ಕಡೆ. ಧನ್ಯವಾದಗಳು. 11ನೇ ವಾರ್ಡ್ನಲ್ಲಿ ಸುಮಾರು 16 ಅಸೋಸಿಯೇಷನ್ಗಳು ಸೇರಿ ಒಂದು ಒಕ್ಕೂಟದ ಟೈಪ್ ಮಾಡ್ಕೊಂಡಿದ್ದೀವಿ ನಾವು. ಸಾಕಷ್ಟು ಜನರಲ್ಲಿ ರಿಟೈರ್ಡ್ ಆದವರು ಹಾಗೂ ಇತರೆ ನಾಗರಿಕರು ಸಕ್ರಿಯವಾಗಿ ಪಾಲ್ಗೊಳ್ತಿದ್ದೀವಿ ಅಂತ ಅನ್ನೋದನ್ನು ಹೇಳಿದರು. ನೇರವಾಗಿ ವಿಷಯಕ್ಕೆ ಮೊದಲನೇದಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಟ್ರಸ್ಟದ ಎಕ್ಸಿಕ್ಯೂಟಿವ್ ಕಮಿಟಿ ವತಿಯಿಂದ ಸನ್ಮತಿ ನಗರ ಹಾಗೂ ಇಲ್ಲಿ ಒಕ್ಕೂಟದ ಎಲ್ಲ ನಾಗರಿಕರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ನನಗೆ ಭಾಳ ಖುಷಿ ಆಗುತ್ತೆ. ಸಂಡೇ ದಿವಸ ಈ ರೀತಿ ನೀವು ಸಮಾಜ ಕಾರ್ಯವನ್ನು ಮಾಡಾಕತ್ತೀರಿ, ಸಮಾಜದ ನಾಗರಿಕರನ್ನು ಎಚ್ಚರಿಸುವ ಕಾರ್ಯಕ್ರಮವನ್ನು ಮಾಡಾತ್ತೀರಿ, ಆರೋಗ್ಯದ ಒಂದು ಕಾರ್ಯಕ್ರಮವನ್ನು ಮಾಡಾಕತ್ತೀರಿ. ಅದಕ್ಕಾಗಿ ನಿಮಗೆ ಅಭಿನಂದನೆಗಳು. ಇನ್ನು ಸುಮಾರು 4-5 ವರ್ಷದಿಂದ ಸತತವಾಗಿ ನಿಮಗೆ ಗೊತ್ತಿರುವಂಗೆ 2022 ಕೌನ್ಸಿಲ್ ಫಾರ್ಮ್ ಆಗಿದೆ ಹುಬ್ಬಳ್ಳಿ ಧಾರವಾಡದೊಳಗೆ. ಬೆಂಗಳೂರೊಳಗೆ ಇನ್ನೂ ಕೌನ್ಸಿಲ್ ಫಾರ್ಮ್ ಆಗಿಲ್ಲ, ಆ ಪ್ರಶ್ನೆ ಬೇರೆ. ಇಲ್ಲಿ ಅಟ್ಲೀಸ್ಟ್ ಐತಿ. ಅದಾಗಬೇಕಾದ್ರೂ 3-4 ವರ್ಷ ಹಿಡಿತು. ಆಯಿತು. ಕಾನೂನಿನ ಪ್ರಕಾರ ಸಂವಿಧಾನದ 74ನೇ ತಿದ್ದುಪಡಿಯ ಪ್ರಕಾರ 3 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವ ಮಹಾನಗರ ಪಾಲಿಕೆಯ ಒಳಗೆ ಕಡ್ಡಾಯವಾಗಿ ಅಲ್ಲಿಯ ಆಯುಕ್ತರು, ಕಮಿಷನರು ಪ್ರತಿಯೊಂದು ವಾರ್ಡ್ ಒಳಗೆ 10 ನಾಗರಿಕರನ್ನು ಒಳಗೊಂಡಂತ ನಾಗರಿಕರ ವಾರ್ಡ್ ಸಮಿತಿಗಳನ್ನು ರಚನೆ ಮಾಡುವುದು 74ನೇ ಸಂವಿಧಾನದ ತಿದ್ದುಪಡಿಯ ಪ್ರಕಾರ, ಆರ್ಟಿಕಲ್ 243S ಪ್ರಕಾರ ಮತ್ತು ಚಾಪ್ಟರ್ 9A ಪ್ರಕಾರ ಕಡ್ಡಾಯವಾಗಿದೆ. ಈ ಕಾನೂನು ಭಾರತದ ರಾಷ್ಟ್ರಪತಿಗಳ ಅಂಕಿತವನ್ನು ಪಡೆದು 1993 ಜಾರಿಗೆ ಬಂದಿದೆ. ಆದರೂ ಕೂಡ ಇದುವರೆಗೂ ಅದು ಪರಿಣಾಮಕಾರಿಯಾಗಿ ಗ್ರೌಂಡ್ ಮಟ್ಟದೊಳಗೆ ನೋಡೋದಾದ್ರೆ ರಚನೆ ಇಲ್ಲಿಂದ ವಾರ್ಡ್ ಸಮಿತಿ ಇವತ್ತು ಮಾರ್ಚ್ 1 ಯಾವುದೇ ಒಂದು ಕುಟುಂಬ ಆಗಲಿ, ಯಾವುದೇ ಒಂದು ಸಂಸ್ಥೆ ಆಗಲಿ, ದೇಶ ಆಗಲಿ, ಸರ್ಕಾರ ಆಗಲಿ, ಬಜೆಟ್ ಅನ್ನೋದು ಇರುತ್ತೆ. ಆ ಬಜೆಟ್ ಸಂಕ್ರಮಣ ಕಾಲದೊಳಗೆ ಅದೇವು ನಾವು. ನಿಮಗೆ ಯಾರಿಗಾದರೂ ಇಲ್ಲಿ ಇಷ್ಟೆಲ್ಲ ನಾವು ಎಚ್ಚೆತ್ತ ನಾಗರಿಕರದೇವಿ, ನಿಮ್ಮ ವಾರ್ಡಿನ ಬಜೆಟ್ ಬಗ್ಗೆ ಮಾಹಿತಿ ಇದೆಯಾ? ಎಷ್ಟು ಬಜೆಟ್ ಅಲೋಕೇಟ್ ಆಗಿದೆ, ಎಷ್ಟು ಬಜೆಟ್ ಅಲೋಕೇಶನ್ ಮಾಡಿದ್ದಾರೆ, ಯಾವ್ಯಾವ ಕಾಮಗಾರಿಗಳಿಗೆ ಅದನ್ನು ಅಲೋಕೇಶನ್ ಮಾಡ್ತಾ ಇದ್ದಾರೆ, ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ ಮೇಲೆ ಯಾವ ಕಾಂಟ್ರಾಕ್ಟರ್ಗೆ ಹೋಗಿದೆ, ಎಷ್ಟು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ, ಈ ಆರ್ಥಿಕ ವರ್ಷ ಯಾವ್ರಿಗೂ ಯಾವ ಮಾಹಿತಿನೂ ಇಲ್ಲ.
ಆಮೇಲೆ ಈ ಕಾನೂನು ಏನು ಹೇಳುತ್ತೆ ಅಂತಂದ್ರೆ ವಾರ್ಡ್ ಸಮಿತಿ ಬಳಗದ ಕಾನೂನು ಜನರನ್ನ ಒಳಗೊಂಡು ಎಲ್ಲ ಕಾನೂನು ಇದನ್ನ ಬಜೆಟನ್ನು ರಚಿಸಬೇಕು ಅಂತ ಐತಿ. ಎಷ್ಟು ಮಂದಿ ಇದು ಕೆಲಸ ಮಾಡ್ಯಾರ ಹೇಳ್ರಿ ನನಗೆ? ಯಾರು ಮಾಡಿಲ್ಲ. ಹಾಗಾಗಿ ಏನೇ ಅಭಿವೃದ್ಧಿ ಎಲ್ಲೇ ಗ್ರಾಸ್ ರೂಟ್ ಲೆವೆಲ್ ಅಂತ ಹೇಳ್ತೀವಿ, ನಗರ ಮಟ್ಟದೊಳಗೆ ನಮ್ಮ ಓಣಿ ಮಟ್ಟದೊಳಗೆ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಈ ನಾಗರಿಕರು ಪಾಲ್ಗೊಳ್ಳೋದು ಅವಶ್ಯ ಐತಿ. ನಾಗರಿಕರ ವಾರ್ಡ್ ಸಮಿತಿಗಳನ್ನು ರಚನೆ ಮಾಡೋದು ಕೂಡ ಅವಶ್ಯ ಐತಿ. ಹಾಗಾಗಿ ಏನು 30 ವರ್ಷದ ಹಿಂದೆ ಕಾನೂನು ಮಾಡ್ರೆ ಅದರ ಸಮರ್ಪಕವಾದ ಅನುಷ್ಠಾನಕ್ಕಾಗಿ ನಾವು ನೀವು ಕೂಡಿ ಹೋರಾಟ ಮಾಡೋಣ. ನಿಮ್ಮ ಬೆಂಬಲ ನಮಗಿರಲಿ. ಹಾಗಾಗಿ ನಮ್ಮ ಉಪಾಧ್ಯಕ್ಷರು ಇದ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕು. ಯಾಕಂದ್ರೆ ಈಗ ಅವ್ರು ಆಲ್ರೆಡಿ ಕ್ರೌಡ್ ಫಂಡಿಂಗ್ ಮುಖಾಂತರ ಪಾಪ ಎಲ್ಲ ಇದನ್ನ ಮಾಡ್ತಾ ಇದ್ದಾರೆ. ಒಂದೆರಡು ಮಾತು ಹೇಳಿ. ಈಗ ಹೌದು, ಈಗ ವಾರ್ಡ್ ಸಮಿತಿಯಿಂದ ಭಾಳ ಪ್ರಯತ್ನ ಮಾಡಿ ಮೊದಲಿಂದ ಪ್ರಯತ್ನ ಮಾಡ್ತಿದ್ರು, ಯಾವುದೂ ರಿಸಲ್ಟ್ ಆಗಲಿಲ್ಲ. ನಾಳೆ ಮಾಡ್ತೀವಿ ಹಿಂದಾಗಡೆ ಏನು ಮಾಡಿದ್ವಿ, PIL ಹಾಕಿ ಬೆಂಗಳೂರು ರೀಸೆಂಟ್ಲಿ ನಡೆದ. ಈಗ ಇನ್ನೊಂದು ತಿಂಗಳೊಳಗೆ ನಮ್ಮ ಹಿಯರಿಂಗ್ ಬರ್ತದೆ. ಅವಾಗ ಏನಾಗ್ತದೆ, ನಮ್ಮ 100% ನಮ್ಮ ಫೇವರ್ ಆಗೋದು ಗ್ಯಾರಂಟಿ ಅದ. ಅವಾಗ ಅಪ್ಲಿಕೇಶನ್ ಕರೀತಾರ, ಅವಾಗ ಪ್ರತಿಯೊಂದು ನಿಮ್ಮ ಏನು ವಾರ್ಡದಲ್ಲ ನಿಮ್ಮೊಳಗೆ ಹಾಕಿ ಪ್ರತಿಯೊಬ್ಬರು ತಪ್ಪಿಸದ ಅಪ್ಲಿಕೇಶನ್ ಈ ಸಲ ಮಾತ್ರ ವಾರ್ಡ್ ಸಮಿತಿ ಆಗಬೇಕು. ದಯವಿಟ್ಟು ತಪ್ಪಿಸದ ನಾವು ಆವಾಗ ಅಪ್ಲಿಕೇಶನ್ ಎಲ್ಲರೂ ಹಾಕ್ರಿ ಅಂತ ನನ್ನ ರಿಕ್ವೆಸ್ಟ್. ಮತ್ತು ಇವೆಲ್ಲ ಮಾಡಲಿಕ್ಕೆ ನಮಗೆ ಖರ್ಚು ಇದೆ. ನಮಗೂ ಒಂದು ಆರ್ಥಿಕ ಸಹಾಯನ ಮಾಡ್ಲಿಕ್ಕೆ ಹತ್ತಾರೆ. ದಯವಿಟ್ಟು ನಾವು ಬ್ಯಾಂಕ್ನ ಅಕೌಂಟ್ ಅದ ಅವ್ರದ್ದು ಏನಂತೀರಿ ನೀವು QR ಕೋಡ್ ಅದ. ದಯವಿಟ್ಟು ಯಾರು ಇರ್ತಾರೆ ತಮ್ಮದು ಆರ್ಥಿಕ ಸಹಾಯ ಯಾರು ಒತ್ತಾಯ ಇಲ್ಲ. ವಾಲಂಟ್ರಿ ಏನೇ ಕೊಡೋಗಿಂದ ಕೊಡ್ಬೋದು. ಯಾಕಂದ್ರೆ ನಾವು ಬೆಂಗಳೂರಿಗೆ ಹೋಗಿ ಬಂದೀವಿ, ಸ್ವಂತ ಖರ್ಚು ಮಾಡ್ಕೊಂಡು ಬಂದೀವಿ, ಅಡ್ವೊಕೇಟ್ ಮಾಡಿದ್ವಿ. ಸೊ ಇದು ಆ ಎಲ್ಲ ಎಫರ್ಟ್ ಶಾರ್ಟ್ಲಿ ವಿ ಆರ್ ಗೆಟಿಂಗ್ ರಿಸಲ್ಟ್. ಅದರಿಂದ ಆರ್ಥಿಕ ಸಹಾಯ ಮಾಡಿದ್ರೆ ಮಾಡ್ಬೋದು ತಮ್ಮ ಇಚ್ಛಾ ಪ್ರಕಾರ. ಇದಕ್ಕೆ ಹೆಚ್ಚು ನಮಸ್ಕಾರ. ಇಲ್ಲಿವರೆಗೆ ಬಂದು ನಮ್ಮ ಸನ್ಮತಿ ನಗರದಲ್ಲಿ ಹುಬ್ಬಳ್ಳಿ ಧಾರವಾಡ ಸಮಗ್ರ ಅಭಿವೃದ್ಧಿ ನಾಗರಿಕರ ಸಂಘದ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ. ಸರ್, ನಿಮ್ಮ ಎಲ್ಲ ಚಟುವಟಿಕೆಗಳಿಗೆ ನಾವು ತನು ಮನ ಧನದಿಂದ ಬೆಂಬಲವಾಗಿ ನಿಲ್ತೀವಿ ಅಂತೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.